ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ಗಣೇಶ್ ಭಟ್. ಇದೀಗ ಮುಖ್ಯಾಂಶಗಳು. ಕೃಷಿಯಲ್ಲಿ ಡಿಪಿಐ ಬಳಕೆಯ ಮೊದಲ ಹೆಜ್ಜೆ, ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಪ್ರಾರಂಭ. ಒರಿಸ್ಸಾ ಸರ್ಕಾರ ಮತ್ತು ವಿಶ್ವಸಂಸ್ಥೆಯ ಹೊಸ ಪ್ರಯತ್ನ, ಧಾನ್ಯ ವಿತರಿಸುವ ಎಟಿಎಂ. ದೇಶದ ಟಾಪ್ 10 ಕೃಷಿ ವಿಶ್ವವಿದ್ಯಾಲಯಗಳ ಪಟ್ಟಿ ಬಿಡುಗಡೆಗೊಳಿಸಿದ NIRF. ಅಗ್ರ 10ರ ಒಳಗೆ ಪ್ರವೇಶಿಸಲು ವಿಫಲವಾದ ರಾಜ್ಯದ ವಿವಿಗಳು. ಪ್ರತಿಕೂಲ ಹವಾಮಾನದ ಕಾರಣ ಕುಸಿದ ಚಹಾ ಇಳುವರಿ. ರೈತ ಉತ್ಪಾದಕ ಕಂಪನಿಗಳ ಏಳ್ಗೆಗೆ ಹಲವಾರು ಯೋಜನೆಗಳ ಘೋಷಣೆ. ದವಸ ಧಾನ್ಯಗಳ ಆಮದು ನಿಲ್ಲಿಸಿದ ಚೀನಾ. ಇದೀಗ ವಾರ್ತೆಗಳ ವಿವರ. ಕೃಷಿಯಲ್ಲಿ ಡಿಪಿಐ ಬಳಕೆಯ ಮೊದಲ ಹೆಜ್ಜೆ, ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಪ್ರಾರಂಭ. ಕೇಂದ್ರ ಸರ್ಕಾರ ಬಜೆಟಿನಲ್ಲಿ ತಿಳಿಸಿದಂತೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೃಷಿಯಲ್ಲಿ ಬಳಸಲು ನಿರ್ಧರಿಸಿದೆ. ಅದರ ಮೊದಲ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅನ್ನು ಕೂಡ ಪ್ರಾರಂಭಿಸಿದೆ. ಕೃಷಿಯಲ್ಲಿ ಡಿಜಿಟಲೀಕರಣದ ಮೂಲಕ ಬೇಳೆಕಾಳುಗಳ ಖರೀದಿಯಲ್ಲಿ, ಬೆಳೆ ವಿಮೆ ವಿಭಾಗದಲ್ಲಿ, ಬೆಳೆ ಮತ್ತು ಉತ್ಪಾದನಾ ಸಮೀಕ್ಷೆಯಲ್ಲಿ ಮಹತ್ವದ ಬೆಳವಣಿಗೆ ಸಾಧ್ಯ ಎನ್ನಲಾಗಿದೆ. ಸೆಪ್ಟೆಂಬರ್ 2ರಂದು ಕೇಂದ್ರ ಸಚಿವ ಸಂಪುಟವು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ಗೆ 2817 ಕೋಟಿ ರೂಪಾಯಿಯ ಅನುದಾನವನ್ನು ನೀಡಲು ಸಮ್ಮತಿಸಿದ್ದು, ಕೇಂದ್ರ ಸರ್ಕಾರ 1940 ಕೋಟಿಯನ್ನು ನೀಡಲಿದ್ದು, ಸಂಪೂರ್ಣ ಬಜೆಟ್ ಅನ್ನು 2026 ಮಾರ್ಚ್ 31ರ ಒಳಗೆ ಉಪಯೋಗಿಸಲು ಸೂಚಿಸಲಾಗಿದೆ. ಕೃಷಿಗೆ ಸಂಬಂಧಿಸಿದ ಹಲವಾರು ದಾಖಲೆಗಳು ಈಗಾಗಲೇ ಡಿಜಿಟಲ್ ರೂಪದಲ್ಲಿ ಲಭ್ಯವಿದೆ. ಆದರೆ ಕೆಲ ದಾಖಲೆಗಳು ಮತ್ತೆ ವ್ಯವಹಾರಗಳು ಕೇವಲ ಪೇಪರ್ನ ಮುಖಾಂತರವೇ ನಡೆಯುತ್ತಿವೆ. ಅಂತಹ ಮಾಹಿತಿಯೆಲ್ಲವನ್ನು ಕ್ರೋಢೀಕರಿಸಿ ಡಿಜಿಟಲ್ ರೂಪದಲ್ಲಿ ತಂದು ಎಲ್ಲ ದಾಖಲೆಗಳನ್ನು ಒಂದೆಡೆ ತರುವ ಕೆಲಸವೇ ಈ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್. ಇದರಿಂದ ರೈತರ ಎಲ್ಲ ಮಾಹಿತಿ ಒಂದೇ ಕಡೆ ಸಿಗುತ್ತದೆ. ಮುಂದೆ ರೈತರಿಗೆ ಬೆಳೆ ಸಾಲ ತೆಗೆದುಕೊಳ್ಳಲು, ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ತಮ್ಮ ಸರಕನ್ನು ಮಾರಲು, ಕ್ರೆಡಿಟ್ ಕಾರ್ಡ್ ವಿತರಣೆಗೆ, ಕೃಷಿ ಒಳಸುರಿಗಳನ್ನು ಖರೀದಿಸಲು ಮತ್ತು ರೈತರಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ನಷ್ಟ ಪರಿಹಾರ ಮಾಡುವುದು ಬಹಳ ಸುಲಭವಾಗುತ್ತದೆ ಎನ್ನಲಾಗಿದೆ. ಒರಿಸ್ಸಾ ಸರ್ಕಾರ ಮತ್ತು ವಿಶ್ವಸಂಸ್ಥೆಯ ಹೊಸ ಪ್ರಯತ್ನ, ಧಾನ್ಯ ವಿತರಿಸುವ ಎಟಿಎಂ. ರಾಜ್ಯದಲ್ಲಿ ಆಹಾರ ಭದ್ರತೆಯನ್ನು ಹೆಚ್ಚಿಸಲು ಒರಿಸ್ಸಾ ಸರ್ಕಾರ ಮತ್ತು ವಿಶ್ವಸಂಸ್ಥೆಯ ಅಂಗವಾಗಿರುವ ವರ್ಲ್ಡ್ ಫುಡ್ ಪ್ರೋಗ್ರಾಂ WFP ರಾಜ್ಯದ ಹಲವಾರು ಕಡೆ 24 ಗಂಟೆ ಧಾನ್ಯಗಳನ್ನು ವಿತರಿಸುವ ಅನ್ನಪೂರ್ತಿ ಎಟಿಎಂ ಮಷೀನ್ಗಳನ್ನು ಸ್ಥಾಪಿಸಿದೆ. ಇದರ ಕುರಿತು ಮಾಹಿತಿ ನೀಡಿದ ಒರಿಸ್ಸಾ ರಾಜ್ಯದ ಆಹಾರ ಸರಬರಾಜು ಮಂತ್ರಿಗಳಾದ ಶ್ರೀ ಕೃಷ್ಣಚಂದ್ರ ಪಾತ್ರ, ಜನರು ರೇಷನ್ ತೆಗೆದುಕೊಳ್ಳುವಂತೆಯೇ ಉಚಿತವಾಗಿ ಈ ಎಟಿಎಂ ಮಷೀನ್ಗಳಿಂದ ಧಾನ್ಯಗಳನ್ನು ತೆಗೆದುಕೊಳ್ಳಬಹುದು. ಈ ಮಷಿನ್ ಪ್ರತಿ 5 ನಿಮಿಷಕ್ಕೆ ಸುಮಾರು 50 ಕಿಲೋಗ್ರಾಂನಷ್ಟು ಧಾನ್ಯಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂದರು. ಪಡಿತರ ಚೀಟಿ ಇರುವ ಯಾವುದೇ ಪ್ರದೇಶದ ಜನರೂ ಸಹ ಈ ಮಷೀನ್ಗೆ ತಮ್ಮ ಪಡಿತರ ಚೀಟಿ ಮತ್ತು ಬೆರಳಚ್ಚು ನೀಡಿ ಧಾನ್ಯವನ್ನು ಪಡೆಯಬಹುದಾಗಿದೆ. ಜನರು ತಿಂಗಳಲ್ಲಿ ಕೆಲವೇ ದಿನಗಳಲ್ಲಿ ರೇಷನ್ ಅಂಗಡಿಯ ಮುಂದೆ ನಿಂತು ತಮ್ಮ ಪಾಲಿನ ರೇಷನ್ ತೆಗೆದುಕೊಳ್ಳುವ ಪ್ರಮೇಯವನ್ನು, ಜೊತೆಗೆ ಪಡಿತರ ಭಾಗ್ಯದಲ್ಲಿ ನೀಡಲಾಗುವ ಅಕ್ಕಿ, ಗೋಧಿಯನ್ನು ಕಾನೂನು ಬಾಹಿರವಾಗಿ ಹೊರಗೆ ಮಾರುವಂತಹ ಪ್ರಕ್ರಿಯೆಯನ್ನು ತಡೆಯಲು ಈ ಮಷಿನ್ ಸಹಾಯ ಮಾಡುತ್ತದೆ. ಒರಿಸ್ಸಾದಲ್ಲಿ ಈ ಯೋಜನೆ ಯಶಸ್ವಿಯಾದರೆ ಧಾನ್ಯದ ಎಟಿಎಂಗಳನ್ನು ದೇಶದೆಲ್ಲೆಡೆ ಸ್ಥಾಪಿಸುವ ಗುರಿ ಹೊಂದಿರುವುದಾಗಿ ವಿಶ್ವಸಂಸ್ಥೆ ತಿಳಿಸಿದೆ. ದೇಶದ ಟಾಪ್ 10 ಕೃಷಿ ವಿಶ್ವವಿದ್ಯಾಲಯಗಳ ಪಟ್ಟಿ ಬಿಡುಗಡೆಗೊಳಿಸಿದ NIRF. ಅಗ್ರ 10ರ ಒಳಗೆ ಪ್ರವೇಶಿಸಲು ವಿಫಲವಾದ ರಾಜ್ಯದ ವಿವಿಗಳು. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ NIRF 2023ನೇ ಸಾಲಿನ ಅತ್ಯುತ್ತಮ ವಿದ್ಯಾಪೀಠಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದೆ. ಪ್ರತಿ ಬಾರಿಯಂತೆ ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯಗಳ ಪಟ್ಟಿಯನ್ನೂ ಸಹ NIRF ಬಿಡುಗಡೆಗೊಳಿಸಿದ್ದು, ಕರ್ನಾಟಕದ ಯಾವುದೇ ವಿಶ್ವವಿದ್ಯಾಲಯಗಳೂ ಸಹ ಅಗ್ರ 10ರ ಒಳಗೆ ಸ್ಥಾನ ಪಡೆಯಲು ವಿಫಲವಾಗಿವೆ. NIRFನ 2023ರ ಪಟ್ಟಿಯಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ IARI 83.16 ಅಂಕ ಗಳಿಸಿ ಕೃಷಿ ವಿಜ್ಞಾನದಲ್ಲಿ ದೇಶದ ಅತ್ಯುತ್ತಮ ವಿಶ್ವವಿದ್ಯಾಲಯ ಎನ್ನುವ ಹೆಗ್ಗಳಿಕೆಯನ್ನು ಉಳಿಸಿಕೊಂಡಿದೆ. ICAR ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕರ್ನಲ್, ಹರಿಯಾಣ ಮತ್ತು ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲುಧಿಯಾನ ಕ್ರಮವಾಗಿ 2ನೇ ಮತ್ತು 3ನೇ ಸ್ಥಾನವನ್ನು ಪಡೆದುಕೊಂಡಿವೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬರುವುದಾದರೆ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಈ ಬಾರಿ 11ನೇ ಸ್ಥಾನವನ್ನು ಪಡೆದಿದ್ದು, ಕೃಷಿ ವಿಜ್ಞಾನದಲ್ಲಿ ಕರ್ನಾಟಕದ ಉತ್ತಮ ವಿಶ್ವವಿದ್ಯಾಲಯ ಎನ್ನುವ ಹೆಗ್ಗಳಿಕೆಯನ್ನು ಉಳಿಸಿಕೊಂಡಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ 28ನೇ ಸ್ಥಾನದಲ್ಲಿದ್ದರೆ, ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ 37ನೇ ಸ್ಥಾನ ಮತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ 39ನೇ ಸ್ಥಾನದಲ್ಲಿವೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಮತ್ತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಅಗ್ರ 40ರ ಶ್ರೇಯಾಂಕದ ಒಳಗೆ ಬರಲು ಸಹ ವಿಫಲವಾಗಿವೆ. ಭಾರತದ ಯುವ ರೈತರಿಗಾಗಿ iRice ಕಾರ್ಯಕ್ರಮವನ್ನು ಆರಂಭಿಸಿದ ಸಿಂಜೆಂಟಾ. ರೈತರು ಕೃಷಿ ಕ್ಷೇತ್ರದಲ್ಲಿ ಅವಶ್ಯ ಉದ್ಯೋಗ ಹುಡುಕಿಕೊಳ್ಳಲು, ಸ್ವ ಉದ್ಯೋಗ ಸ್ಥಾಪಿಸಲು ಅಥವಾ ಆರ್ಥಿಕವಾಗಿ ಸದೃಢವಾಗಲು ಬೇಕಾಗುವ ಕುಶಲತೆಯನ್ನು ಯುವ ರೈತರಿಗೆ ಕಲಿಸಿಕೊಡುವ iRice ಇನ್ಕಲ್ಕೇಟಿಂಗ್ ರೂರಲ್ ಇಂಡಿಯಾ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕಾರ್ಯಕ್ರಮವನ್ನು ಭಾರತದಲ್ಲಿ ಸಿಂಜೆಂಟಾ ಶುರು ಮಾಡಲಿದೆ. ಸಿಂಜೆಂಟಾದ ಮುಖ್ಯಸ್ಥರಾದ ಜೆಫ್ ರೋವೆ ಈ ವಿಷಯದ ಕುರಿತು ಮಾತನಾಡುತ್ತಾ, iRice ಕಾರ್ಯಕ್ರಮದಿಂದ ಭಾರತದ ಯುವ ರೈತರು ಕೃಷಿಯ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಅಗತ್ಯವಾಗಿ ಬೇಕಾಗಿರುವ ಕುಶಲತೆಗಳನ್ನು ಕಲಿಯುತ್ತಾರೆ. ಇದರಿಂದ ಅವರಿಗೂ ಸಹ ಉದ್ಯೋಗ ಸಿಗುವಂತಾಗಿ ರೈತರ ಆರ್ಥಿಕ ಸ್ಥಿತಿ ಅಭಿವೃದ್ಧಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. iRice ಕಾರ್ಯಕ್ರಮದಲ್ಲಿ 35 ವರ್ಷಕ್ಕಿಂತ ಕೆಳಗಿರುವ
ಕನಿಷ್ಠ 10ನೇ ತರಗತಿಯವರೆಗೆ ಓದಿರುವ ಸುಮಾರು 1 ಲಕ್ಷ ರೈತರಿಗೆ 30 ದಿನಗಳ ಪಠ್ಯ ಕಲಿಕೆಯ ಜೊತೆಗೆ ಸುಮಾರು 2 ತಿಂಗಳ ಇಂಟರ್ನ್ಶಿಪ್ ಕೊಡುವುದರ ಮೂಲಕ ಕೃಷಿಯ ಹಲವಾರು ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವುದರ ಬಗ್ಗೆ ತಿಳಿಸಲಾಗುತ್ತದೆ. ಮೊದಲ ಹಂತದ ಟ್ರೈನಿಂಗ್ ಮುಗಿದ ಮೇಲೆ ರೈತರಿಗೆ ಇನ್ನೂ ಹೆಚ್ಚಿನ ತರಬೇತಿ ಪಡೆಯುವ ಅವಕಾಶ ಕೂಡ ಮಾಡಿಕೊಡಲಾಗುತ್ತದೆ. ಈ ತರಬೇತಿಯಿಂದ ಅಗತ್ಯ ಕುಶಲತೆಯನ್ನು ಕಲಿತ ರೈತ ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯವಿದೆ ಎನ್ನಲಾಗಿದೆ. ಪ್ರತಿಕೂಲ ಹವಾಮಾನದ ಕಾರಣ ಕುಸಿದ ಚಹಾ ಇಳುವರಿ. ಭಾರತದ ಚಹಾ ಮಂಡಳಿ ಸೆಪ್ಟೆಂಬರ್ 1ರಂದು ಬಿಡುಗಡೆ ಮಾಡಿದ ಅಂಕಿಅಂಶದ ಪ್ರಕಾರ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಭಾರತದಲ್ಲಿ ಚಹಾ ಇಳುವರಿ ಶೇಕಡಾ 14ರಷ್ಟು ಇಳಿದಿದೆ. 2023ರ ಜುಲೈ ಅಂತ್ಯದಲ್ಲಿ ಚಹಾ ಎಲೆಯ ಒಟ್ಟಾರೆ ಇಳುವರಿ 1715.5 ಲಕ್ಷ ಕಿಲೋಗ್ರಾಮಿನಷ್ಟಿತ್ತು. ಆದರೆ ಈ ವರ್ಷ ಇಳುವರಿ 1468.4 ಲಕ್ಷ ಕಿಲೋಗ್ರಾಂಗೆ ಇಳಿದಿದೆ. ಮುಖ್ಯವಾಗಿ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯಗಳಾದ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈ ವರ್ಷ ಪ್ರತಿಕೂಲ ಹವಾಮಾನ ಇರುವುದರಿಂದ ಇಳುವರಿ ಕುಂಠಿತವಾಗಿದೆ ಎನ್ನಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಅಸ್ಸಾಂ ರಾಜ್ಯದಲ್ಲಿ ಶೇಕಡಾ 15ರಷ್ಟು, ಪಶ್ಚಿಮ ಬಂಗಾಳದಲ್ಲಿ ಶೇಕಡಾ 21ರಷ್ಟು ಇಳುವರಿ ಕುಸಿದಿದೆ. ಈ ವರ್ಷ ಬೇಸಿಗೆಯಲ್ಲಿ ಈ 2 ರಾಜ್ಯಗಳಲ್ಲಿ ಅಕಾಲಿಕ ಮಳೆಯಾಗಿದ್ದು ಚಹಾ ಇಳುವರಿ ಕುಸಿಯಲು ಕಾರಣ ಎನ್ನಲಾಗಿದೆ. ಆದರೆ ದಕ್ಷಿಣ ಕರ್ನಾಟಕದ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಇಳುವರಿ ಈ ವರ್ಷ ಬಂದಿದ್ದು ಇದೀಗ ಭಾರತದ ಚಹಾಗೆ ರಫ್ತಿನ ಭಾಗ್ಯ ಸಿಕ್ಕಿರುವುದರಿಂದ ಒಳ್ಳೆಯ ಬೆಲೆ ಪಡೆದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ವರ್ಲ್ಡ್ ಫುಡ್ ಇಂಡಿಯಾ 2024ಕ್ಕೆ ತಯಾರಿ ಆರಂಭ. ಸೆಪ್ಟೆಂಬರ್ 19ರಿಂದ 22ರವರೆಗೆ ವರ್ಲ್ಡ್ ಫುಡ್ ಇಂಡಿಯಾ 2024 ಎನ್ನುವ ಬೃಹತ್ ಆಹಾರ ಮೇಳ ನಡೆಯಲಿದ್ದು, ಮೇಳವನ್ನು ಯಶಸ್ವಿಯಾಗಿ ಆಯೋಜಿಸಲು ಜಗತ್ತಿನ ವಿವಿಧ ದೇಶದಿಂದ ಬರುವ ಗಣ್ಯರನ್ನು ಸ್ವಾಗತಿಸಲು ಭಾರತದ ಆಹಾರ ತಿಂಡಿ ತಿನಿಸುಗಳ ಬಗ್ಗೆ ಹೊರಜಗತ್ತಿಗೆ ತಿಳಿಸಲು ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಕೇಂದ್ರ ಸಚಿವರಾದ ಶ್ರೀ ಚಿರಾಗ್ ಪಾಸ್ವಾನ್, FICCI ಮತ್ತು ಮೇಳದ ಸಹ ಆಯೋಜಕರಾಗಿರುವ ಇನ್ವೆಸ್ಟ್ ಇಂಡಿಯಾದ ಹಲವಾರು ಗಣ್ಯರ ಜೊತೆ ಮೇಳ ನಡೆಯಲಿರುವ ನವದೆಹಲಿಯ ಪ್ರಗತಿ ಮೈದಾನಕ್ಕೆ ಭೇಟಿ ನೀಡಿ ಮೇಳದ ತಯಾರಿಯ ಬಗ್ಗೆ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಚಿರಾಗ್ ಪಾಸ್ವಾನ್, ಈ ಮೇಳ ಭಾರತದ ಆಹಾರ ಪದಾರ್ಥಗಳಲ್ಲಿ ಇರುವ ವೈವಿಧ್ಯತೆಯನ್ನು ಪ್ರಪಂಚಕ್ಕೆ ತಿಳಿಸಲು ಯೋಗ್ಯ ವೇದಿಕೆಯಾಗಿದೆ. ಜೊತೆಗೆ ಆಹಾರ ಸಂಸ್ಕರಣೆ ವಿಭಾಗದಲ್ಲಿ ಆವಿಷ್ಕರಿಸಲಾದ ನೂತನ ತಂತ್ರಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳಲು ಮಾಹಿತಿ ವಿನಿಮಯಕ್ಕೂ ಸಹ ಈ ಮೇಳ ಸಹಕಾರಿಯಾಗಲಿದೆ ಎಂದರು. ಈ ಮೇಳದಲ್ಲಿ ಜಗತ್ತಿನ ಹಲವಾರು ಪ್ರತಿಷ್ಠಿತ ಸಂಸ್ಕರಣಾ ಕಂಪನಿಗಳ ಪ್ರದರ್ಶನ ಮಳಿಗೆಗಳು ಇರುತ್ತವೆ. ಜೊತೆಗೆ ಈ ಬಾರಿ ಭಾರತದ ವಿಶಿಷ್ಟ ಸಂಸ್ಕರಣಾ ಆಹಾರಗಳನ್ನು ಪ್ರಪಂಚಕ್ಕೆ ತೋರಿಸುವ ಅವಕಾಶವನ್ನು ಸಹ ಈ ಮೇಳ ಒದಗಿಸಲಿದೆ ಎನ್ನಲಾಗಿದೆ. ಸ್ಟಾರ್ಟ್ಅಪ್ಗಳಿಗೆ ಮತ್ತು ಹೊಸ ಆವಿಷ್ಕಾರಗಳಿಗೆ ಸಹ ತಮ್ಮ ಪ್ರಾಡಕ್ಟ್ಗಳನ್ನು ಪ್ರದರ್ಶನದಲ್ಲಿಡಲು ಈ ಮೇಳದಲ್ಲಿ ಅವಕಾಶ ಇದ್ದು, ಇದೇ ರೀತಿ ದೇಶ ವಿದೇಶದಿಂದ ಬರುವ ಗಣ್ಯರೊಂದಿಗೆ ಮಾತುಕತೆ, ಮಾರುಕಟ್ಟೆ ವಿಸ್ತರಣೆಗೆ ಅಥವಾ ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸಲು ಸಹ ಈ ಮೇಳ ಸಹಕಾರಿಯಾಗಲಿದೆ ಎನ್ನುವ ವಿಶ್ವಾಸವಿದೆ. ರೈತ ಉತ್ಪಾದಕ ಕಂಪನಿಗಳ ಏಳಿಗೆಗೆ ಹಲವಾರು ಯೋಜನೆಗಳ ಘೋಷಣೆ. ಸೆಪ್ಟೆಂಬರ್ 3 ಮತ್ತು 4ರಂದು ನಡೆದ ಸಮುನ್ನತಿ FPO ಮೇಳದಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು, ಅವರು ತಯಾರಿಸಿದ ಉತ್ಪನ್ನಗಳನ್ನು ಉತ್ತೇಜಿಸುವ ಸಲುವಾಗಿ ಸಮುನ್ನತಿ ಕಂಪನಿ ಮತ್ತು ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸುವುದಾಗಿ ಹೇಳಿವೆ. ಅವುಗಳು ಇಂತಿವೆ. FPOಗಳ ಉತ್ಪನ್ನಗಳನ್ನು ಬ್ರ್ಯಾಂಡಿಂಗ್ ಮಾಡಲು ಚಿಂತನೆ. ಭಾರತದಲ್ಲಿ ಎಲ್ಲ ಕಡೆಯೂ ಸಹ ರೈತರೇ ಉತ್ಪಾದಿಸಿರುವ, ಬೆಳೆದಿರುವ ಅಥವಾ ಸಂಸ್ಕರಿಸಿದ ಎಲ್ಲ ಪ್ರಾಡಕ್ಟ್ಗಳನ್ನು FPOಗಳ ಹೆಸರಿನಲ್ಲಿ ಬ್ರ್ಯಾಂಡಿಂಗ್ ಮಾಡಿ ಮಾರುವ ಅವಕಾಶವನ್ನು ಕಲ್ಪಿಸಲು ಸಮುನ್ನತಿ FPO ಮೇಳದಲ್ಲಿ ನಿರ್ಧರಿಸಲಾಯಿತು. ಇನ್ನೂ ಹೆಚ್ಚು FPOಗಳನ್ನು ತೆರೆಯಲು ಉತ್ತೇಜನ. ಸದ್ಯದ ಮಟ್ಟಿಗೆ ದೇಶದಾದ್ಯಂತ ಸುಮಾರು 7600 ರೈತ ಉತ್ಪಾದಕ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ. ಸುಮಾರು 20 ಲಕ್ಷ ರೈತರು FPOಗಳಲ್ಲಿ ನೋಂದಾಯಿತರಾಗಿದ್ದಾರೆ. FPOಗಳ ಸಂಖ್ಯೆಯನ್ನು 20,000ಕ್ಕೆ ಏರಿಸಲು ಹಾಗೂ ರೈತ ಉತ್ಪಾದಕ ಕಂಪನಿಗಳಲ್ಲಿ ನೋಂದಾಯಿತರಾಗಿರುವ ರೈತರ ಸಂಖ್ಯೆಯನ್ನು 50 ಲಕ್ಷಕ್ಕೆ ಏರಿಸಲು ನಿರ್ಧರಿಸಲಾಯಿತು. FPOಗಳನ್ನು ಗ್ರೇಡಿಂಗ್ ಮಾಡುವ ಪ್ರಕ್ರಿಯೆ. SFAC, ದಿ ಸ್ಮಾಲ್ ಫಾರ್ಮರ್ಸ್ ಅಗ್ರಿಬಿಸಿನೆಸ್ ಕನ್ಸಾರ್ಷಿಯಂ, ಹಲವಾರು ವಿಷಯಗಳನ್ನು ಆಧರಿಸಿ ರೈತ ಉತ್ಪಾದಕ ಕಂಪನಿಗಳನ್ನು ಗ್ರೇಡ್ ಮಾಡುವ ಪ್ರಕ್ರಿಯೆಯನ್ನು ಹೊಂದಿದೆ. ಅದೇ ರೀತಿ ಸಮುನ್ನತಿ ಕ್ರಿಸಿಲ್ನ ಜೊತೆ ಸೇರಿ ತನ್ನ ಅಡಿಯಲ್ಲಿ ನೋಂದಾಯಿತರಾದ FPOಗಳಿಗೆ ಗ್ರೇಡ್ ನೀಡುತ್ತದೆ. ಇದೇ ತರಹದ ವ್ಯವಸ್ಥೆ ನಬಾರ್ಡ್ನಲ್ಲೂ ಸಹ ಇದೆ. ಈ 3 ಮಾದರಿಯನ್ನು ಗಣನೆಗೆ ತೆಗೆದುಕೊಂಡು ಸರ್ಕಾರ ತನ್ನದೇ ಆದ ಒಂದು ಗ್ರೇಡಿಂಗ್ ಸಿಸ್ಟಮ್ ಅನ್ನು ಸ್ಥಾಪಿಸುತ್ತದೆ ಎನ್ನಲಾಗಿದೆ. ಈ ಎಲ್ಲ ಹೊಸ ಯೋಜನೆಗಳ ಜೊತೆಯಲ್ಲಿ ಸಮುನ್ನತಿ ಕಂಪನಿಯು ಭಾರತ್ FPO ಫೈಂಡರ್ ಎನ್ನುವ ಆನ್ಲೈನ್ ಸರ್ಚ್ ಇಂಜಿನ್ ಕೂಡ ಸ್ಥಾಪಿಸಿದೆ. ಯಾವುದೇ ರೈತ ಉತ್ಪಾದಕ ಕಂಪನಿಗಳು, ರೈತರು, ವ್ಯಾಪಾರಿಗಳು, ಮಾರಾಟಗಾರರು ಅಥವಾ ಸಾಮಾನ್ಯ ಜನರೂ ಸಹ ಭಾರತ್ FPO ಫೈಂಡರ್ ಮೂಲಕ ದೇಶದ ಯಾವುದೇ FPOಗಳ ಬಗ್ಗೆ ತಿಳಿದುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಎನ್ನಲಾಗಿದೆ. ದವಸ ಧಾನ್ಯಗಳ ಆಮದನ್ನು ನಿಲ್ಲಿಸಿದ ಚೀನಾ. ಈ ವರ್ಷ ಚೀನಾದಲ್ಲಿ ದವಸ ಧಾನ್ಯಗಳ ಬೆಳೆ ಉತ್ತಮವಾಗಿ ಬಂದಿದ್ದು, ದೇಶೀಯವಾಗಿ ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ನೀಡುವ ಸಲುವಾಗಿ ಜೋಳ ಮತ್ತು ಬಾರ್ಲಿಯ ಆಮದನ್ನು ನಿಲ್ಲಿಸುವ ನಿರ್ಧಾರವನ್ನು ಚೀನಾ ತೆಗೆದುಕೊಂಡಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಜೋಳ ಮತ್ತು ಬಾರ್ಲಿಯನ್ನು ಆಮದು ಮಾಡಿಕೊಳ್ಳುವ ದೇಶ ಚೀನಾ ಆಗಿತ್ತು. ಈ ನಿರ್ಧಾರ ಚೀನಾಗೆ ಅತಿ ಹೆಚ್ಚು ಬಾರ್ಲಿ ಮತ್ತು ಜೋಳ ಕಳುಹಿಸುವ ಆಸ್ಟ್ರೇಲಿಯಾ ಮತ್ತು ಅಮೆರಿಕಾದ ರೈತರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ ಎನ್ನಲಾಗಿದೆ.
ಈ ವರ್ಷ ಒಳ್ಳೆಯ ಬೆಳೆ ಬರಲಿದೆ ಎಂದು ಅಂದಾಜಿಸಲಾಗಿದ್ದು, ಕಳೆದ ತಿಂಗಳು ಬೀಜಿಂಗ್ನಲ್ಲಿ ಚೀನಾ ಆಮದು ವ್ಯಾಪಾರಿಗಳ ಸಭೆ ಕರೆದಿತ್ತು. ಆ ಸಭೆಯಲ್ಲಿ ಚೀನಾ ಸರ್ಕಾರ ಹೊರದೇಶದಿಂದ ಇನ್ನು ಮುಂದೆ ಜೋಳ ಮತ್ತು ಬಾರ್ಲಿಯನ್ನು ಆಮದು ಮಾಡಿಕೊಳ್ಳದಂತೆ ತಾಕೀತು ಮಾಡಿತ್ತು. ಇದೀಗ ಅಧಿಕೃತವಾಗಿ ಚೀನಾ ತನ್ನ ನಿರ್ಧಾರವನ್ನು ತಿಳಿಸಿದೆ. ಆಮದು ನಿಷೇಧ ಈ ವರ್ಷ ನವೆಂಬರ್ನಿಂದ ಜಾರಿಗೆ ಬರಲಿದ್ದು, ಈಗಾಗಲೇ ಕಾಯ್ದಿರಿಸಿರುವ ಜೋಳ ಮತ್ತು ಬಾರ್ಲಿಯನ್ನು ಆಮದು ಮಾಡಿಕೊಳ್ಳಲಾಗುತ್ತದೆ ಎಂದು ಚೀನಾ ತಿಳಿಸಿದೆ. ಭಾರತದಿಂದ ಚೀನಾಕ್ಕೆ ಜೋಳ ಆಮದಾಗುತ್ತದೆಯಾದರೂ ಅದರ ಪ್ರಮಾಣ ಬಹಳಷ್ಟು ಕಡಿಮೆ ಇರುವುದರಿಂದ ನಮ್ಮ ರೈತರು ಚಿಂತಿಸುವ ಅಗತ್ಯವಿಲ್ಲ ಎನ್ನಲಾಗಿದೆ. ಇದಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಫಾರ್ಮ್ ಟಿವಿಯಲ್ಲಿ. ನಮಸ್ಕಾರ.